ಅವ್ರ ಕಾರ್ನೇ ಅಡ್ಡ ಹಾಕ್ಬಿಟ್ಟಿದ್ರು ಸರ್. ನಾನು ಹೇಳ್ತೀನಿ ರೀಸನ್ ಹೇಳ್ತೀನಿ. ರೋಲ್ ಮಾಡಿ ಬಿಸಾಕ್ತವ್ರೆ. ನೀವು ಸ್ಟಾರ್ ಡಮ್ ಅಂದ್ರೆ ಇವ್ನು ಯಾವ ಸ್ಟಾರ್ಲ ಅಂತಾರೆ ಮೇಲೆ. ಸ್ಟಾರ್ ಅಲ್ವಾ? ನಾನು ಸ್ಟಾರ್ ಅಲ್ಲ, ನಾನೊಬ್ಬ ಕಲಾವಿದ ಅಷ್ಟೇ. ಯಾವ ಧೈರ್ಯದ ಮೇಲೆ ಈ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾ ಇದ್ದೀರಾ? ವರ್ತೂರು ಸಂತೋಷಣ್ಣ ನನ್ನ ಒಂದು ಪ್ರೀತಿಯ ಧೈರ್ಯ. ಸೊ ಯಾರಾದರೂ ಇದು ಕಳೆದೋದ್ರೂ ವಾಪಸ್ ತಂದು ಕೊಟ್ಬಿಡ್ತಾರೆ. ಜನ ಎಲ್ಲ ಬಂದು ಮುತ್ಕೊಂಡ್ಬಿಟ್ರು. ಏನ್ ಅನ್ನಿಸ್ತಾ ಕ್ಷಣಕ್ಕೆ ಏನ್ ಅನ್ನಿಸ್ತಾ ಇತ್ತು? ಮಾನಸ ಅವ್ರ ಕಣ್ಣಲ್ಲಿ ನೀರೇ ಬರೋ ತರ ಇತ್ತು. ಆಮೇಲೆ ಒಂದೇ ಮುಂದ್ಗಡೆ ಬಾನೆಟ್ ಪಕ್ಕ ನಿಂತಿದ್ರಲ್ಲ, ಒಂದ್ಸರಿ ಟೈರ್ ಏನಾದ್ರು ಉಳ್ಬಿಟ್ಟಿದ್ರು ಸಮಸ್ಯೆ ಆಗ್ಬಿಟ್ಟಿರೋದು. ಸೊ ಅದಕ್ಕೋಸ್ಕರ ನಾನು ಇಳಿಯೋಕೆ ಹೋಗಲಿಲ್ಲ. ಸೊ ಅದನ್ನು ಜನ ತಪ್ಪಾಗಿ ತಿಳ್ಕೊಂಡು 108 ವರ್ಣನೆ ಮಾಡಿ ಆ ಚಿತ್ರಕ್ಕೆ ಇದು ಮಾಡಿದ್ರು. ಆ ಥರ ಗೊಂದಲಗಳು ಅನಾಹುತಗಳು ಏನೂ ಆಗಿಲ್ಲ ಮೇಡಮ್. ಸೊ ಆ್ಯಕ್ಚುಲಿ ಅಲ್ಲಿ ಬಂದವರೆಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಪ್ರೀತಿಯ ಹೃದಯ ಸಂಬಂಧಿಗಳು. ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಬಂದು ಫಿನಾಲೆನಲ್ಲಿ ಒಂದು ಟ್ರೋಫಿ ಗೆದ್ದಿರೋ. ಯಾಕೆಂದರೆ ಒಂದೇ ಶೋನಲ್ಲಿ ಕೆಲಸ ಮಾಡಿರೋದು ನಾನು, ಹನುಮಂತು ಮತ್ತು ಮಾನಸ ಎಲ್ಲ ಒಂದೇ ಶೋನಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದೇ ಕಡೆ ಇದ್ದಿದ್ದರಿಂದ ಸೊ ಅಫ್ಕೋರ್ಸ್ ಒಳ್ಳೇದಾಗಲೇಬೇಕಲ್ಲ. ಈಗ ನಮ್ಮವ್ರು ಗೆದ್ರೆ ನಮ್ಗೆ ಖುಷಿ ಆಗಲ್ವಾ? ಟಾಕೀಸ್ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕುರಿ ಪ್ರತಾಪ್ ಅವರಿದ್ದಾರೆ. ಸೊ ಈ ಸಲ ಯಾವ ರೀತಿ ನಾವು ನೋಡಬಹುದು ನಿಮ್ಮನ್ನು? ಮಜಾ ಟಾಕೀಸ್ ಪ್ಲಸ್ ಗಿಚ್ಚಿ ಗಿಲಿ ಹುಡುಗರು ಸ್ವಲ್ಪ ಅಲ್ಲಿ ಆ್ಯಡ್ ಆದಾಗ ಇನ್ನೂ ಮಜಾ ಜಾಸ್ತಿ ಆಗ್ಬಿಡ್ತದೆ. ಮಜಾ ಟಾಕೀಸು ದುಪ್ಪಟ್ಟಾಗ್ಬಿಡ್ತದೆ. ಸೊ ಆ ಥರ ಆಗಿದೆ. ಎಷ್ಟೇ ಬಿಗ್ ಬಾಸ್ ಸೀಸನ್ಗಳು ಬಂದು ಹೋದ್ರೂ ತುಕಾಲಿ ಸಂತೋಷ್ ಅವ್ರು ಮಾತ್ರ ಚಾಲ್ತಿಯಲ್ಲಿರ್ತಾರೆ ನೋಡಿ. ಈಗಾಗಲೇ ಬಿಗ್ ಬಾಸ್ 11 ಕೂಡ ಮುಗೀತು. ಆದರೂ ಸಂತೋಷ್ ಅವರು ಇನ್ನೂ ಆ ನಗುಮುಖ ಇರಬಹುದು, ಅವರೊಂದು ಸ್ಟಾರ್ಡಮ್ ಇರಬಹುದು. ಮೊನ್ನೆ ಅವ್ರ ಕಾರ್ನೇ ಅಡ್ಡ ಹಾಕ್ಬಿಟ್ಟಿದ್ರು ಸರ್. ನಾನು ಹೇಳ್ತೀನಿ ರೀಸನ್ ಹೇಳ್ತೀನಿ. ರೋಲ್ ಮಾಡಿ ಬಿಸಾಕ್ತವ್ರೆ. ನೀವು ಸ್ಟಾರ್ ಡಮ್ ಅಂದ್ರೆ ಇವ್ನು ಯಾವ ಸ್ಟಾರ್ಲ ಅಂತಾರೆ ಮೇಲೆ. ಸ್ಟಾರ್ ಅಲ್ವಾ? ನಾನು ಸ್ಟಾರ್ ಅಲ್ಲ, ನಾನೊಬ್ಬ ಕಲಾವಿದ ಅಷ್ಟೇ. ನನಗೆ ಯಾವಾಗಲೂ ಖುಷಿ ಆಗೋದು ಜನರು ನಗಬೇಕಷ್ಟೇ. ನಾವು ಎಷ್ಟೇ ಕಾಲು ಎಣಿಸ್ಕೊಳ್ಳಿ ಅಥವಾ ನಾನು ಹೆಂಡ್ತಿ ಕಾಲು ಎಳೀಲಿ, ಯಾರು ಕಾಲು ಎಳ್ಕೊಂಡ್ರು ಅಷ್ಟೇ ಜನ ನಗ್ತಾ ಇರಬೇಕು, ನಗಿಸ್ಬೇಕು, ಆರೋಗ್ಯದಿಂದ ಇರಬೇಕು, ಅಷ್ಟೇ ನಾನು ಪಾಲಿಸಿ ಮಾಡಿ. ಯಾವ ಧೈರ್ಯದ ಮೇಲೆ ಈ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾ ಇದ್ದೀರಾ? ಬೌನ್ಸರ್ಸ್ ಬೇರೆ ಕರ್ಕೊಂಬಂದಿಲ್ಲ ನೀವು. ಸ್ನೇಹದ ಧೈರ್ಯ. ವರ್ತೂರು ಸಂತೋಷಣ್ಣ ನನ್ನ ಒಂದು ಪ್ರೀತಿಯ ಧೈರ್ಯ. ಸೊ ಯಾರಾದರೂ ಇದು ಕಳೆದೋದ್ರೂ ವಾಪಸ್ ತಂದು ಕೊಟ್ಬಿಡ್ತಾರೆ. ಅಷ್ಟು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ. ಹಂಗಂತ ಕಳ್ಕೊಂಡು ಯಾರು ವಾಪಸ್ ಕೊಡಲ್ಲ. ಅದೊಂದು ಧೈರ್ಯ ಮೇಡಮ್. ಅಂದರೆ ಒಂದು ಖುಷಿ. ಎಲ್ಲೋ ಒಂದು ಕಡೆ ಈಗ ಅವರು ವರ್ತೂರ್ಗಳು ಇರ್ತಾರೆ, ನಾವು ಇಲ್ಲೆಲ್ಲೋ ಇರ್ತೀವಿ, ಇಬ್ಬರೂ ಒಂದು ಕಡೆ ಸೇರೋಕ್ಕಾಗಲ್ಲ. ಸೊ ಒಂದು ಫ್ರೆಂಡ್ಶಿಪ್ಪು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರಲಿ ಅಂತ ಸೊ ಯಾವಾಗಲೂ ಇದೊಂದು ಲಾಕೆಟ್ ಹಾಕೊಂಡು ಓಡಾಡ್ತೀವಿ ಅಷ್ಟೇ. ಮೊನ್ನೆ ನೀವು ಕಾರಲ್ಲಿ ಬರ್ತಾ ಇದ್ರಿ, ನೀವು ಹಾಗೂ ಮಾನಸ ಅವರು. ಜನ ಎಲ್ಲ ಬಂದು ಮುತ್ಕೊಂಡ್ಬಿಟ್ರು. ಏನು ಅನ್ನಿಸ್ತಾ ಕ್ಷಣಕ್ಕೆ ಏನು ಅನ್ನಿಸ್ತಾ ಇತ್ತು? ಮಾನಸ ಅವ್ರ ಕಣ್ಣಲ್ಲಿ ನೀರೇ ಬರೋ ಥರ ಇತ್ತು. ಹೌದು, ಸೀರಿಯಸ್ಲಿ ಅದೊಂದು ಕ್ಲಾರಿಟಿ ನೆನ್ನೆ ವೀಡಿಯೋದಲ್ಲೂ ಕೊಟ್ಟಿದ್ದೀನಿ. ಏನಪ್ಪ ಅಂದರೆ ಆ ಬಿಗ್ ಬಾಸ್ ಮುಗಿಸಿದ ತಕ್ಷಣವೇ ಎಲ್ಲ ಕಂಟೆಸ್ಟೆಂಟು ಬಂದರೆ ಸೆಲ್ಫಿ ತೆಗೆಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಅಭಿಮಾನಿಗಳು ಕಾಯ್ತಾಯಿದ್ರು. ಸೊ ಆ ಟೈಮಲ್ಲಿ ನಾವು ಕೂಡ ಬಂದ್ವಿ. ಆವಾಗ ಮಾನಸಕ ಸಂತೋಷನ ಇಳಿರಿ ಕೇಳಿಕೆ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾಯಿದ್ರು. ಡೋರ್ ಅಕ್ಕಪಕ್ಕನೇ ನಿಂತ್ಬಿಟ್ಟಿದ್ರು ಎಲ್ಲರೂ. ಸೊ ಆಮೇಲೆ ಒಂದೇ ಮುಂದ್ಗಡೆ ಬಾನೆಟ್ ಪಕ್ಕ ನಿಂತಿದ್ರಲ್ಲ, ಒಂದ್ಸರಿ ಟೈರ್ ಏನಾದ್ರು ಉಳ್ಬಿಟ್ಟಿದ್ರು ಸಮಸ್ಯೆ ಆಗ್ಬಿಟ್ಟಿರೋದು. ಸೊ ಅದಕ್ಕೋಸ್ಕರ ನಾನು ಇಳಿಯೋಕೆ ಹೋಗಲಿಲ್ಲ. ಸೊ ಅದನ್ನು ಜನ ತಪ್ಪಾಗಿ ತಿಳ್ಕೊಂಡು 108 ವರ್ಣನೆ ಮಾಡಿ ಆ ಚಿತ್ರಕ್ಕೆ ಇದು ಮಾಡಿದ್ರು. ಆ ಥರ ಗೊಂದಲಗಳು ಅನಾಹುತಗಳು ಏನೂ ಆಗಿಲ್ಲ ಮೇಡಮ್. ಸೊ ಆ್ಯಕ್ಚುಲಿ ಅಲ್ಲಿ ಬಂದವರೆಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಪ್ರೀತಿಯ ಹೃದಯ ಸಂಬಂಧಿಗಳು. ಸೊ ಆ ಟೈಮಲ್ಲಿ ಇಳಿಯೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಇಳಿಯೋಕ್ಕಾಗಲಿಲ್ಲ. ಮತ್ತು ನನ್ನ ಕೈ ಬೇರೆ ಡಿಸ್ಲೊಕೇಟ್ ಆಗಿತ್ತು. ಸೊ ಎಳೆದಾಡೋ ಬಿರ್ಸಲ್ಲಿ ಏನಾದರೂ ಕೈ ಡಿಸ್ಲೊಕೇಟ್ ಆದರೆ ಅಲ್ಲಿ ಯಾವ ಸೆಕ್ಯೂರಿಟಿನೂ ಇಲ್ಲ, ಏನೂ ಇಲ್ಲ. ಸೊ ನಾನು ಹೆಂಡ್ತಿ ಒಬ್ಬಳೇ ಇರೋದು, ಡ್ರೈವರು ಇಲ್ಲ ಕಾರಲ್ಲಿ. ಸೊ ಇಂಥ ಟೈಮಲ್ಲಿ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾನು ಇಳಿಯೋಕ್ಕೆ ಹೋಗಲಿಲ್ಲ. ಸೊ ಹಂಗಾಗಿ ನಾನು ಇಳಿದೇ ಇರೋದಕ್ಕೆ ಕ್ಷಮೆ ಇರಲಿ, ಕ್ಷಮಿಸಿ. ಯಾಕೆಂದರೆ ಅಷ್ಟು 2 ಗಂಟೆ ರಾತ್ರಿ ಆಗಿತ್ತು. ಆ ಸಮಯದಲ್ಲಿ ಇಳಿಯೋಕ್ಕಾಗಲಿಲ್ಲ. ನನ್ನ ಹೆಂಡ್ತಿ ಬೇರೆ ಗಾಬರಿ ಆಗಿಬಿಟ್ಟಿದ್ರು. ನಾನು ಒಂದು ಕ್ಷಣ ಗಾಬರಿ ಆಗಿದ್ದೆ ಮೇಡಮ್. ಅಷ್ಟು ಜನ ನೋಡಿ ಈ ಥರ ಲೈಟ್ಸ್ ಕಣ್ಣಿಗೆ ಬೀಳ್ತಾ ಇದೆ, ಮುನ್ಗಡೆ ಏನೂ ಕಾಣ್ತಾ ಇಲ್ಲ. ಒಂದು ಕ್ಷಣ ಗಾಬರಿ ಆಗೋಗ್ಬಿಟ್ಟೆ ನಾನು ಅದನ್ನು ನೋಡಿ. ಸೊ ಹಂಗಾಗಿ ಏನು ಅನಾಹುತಗಳಾಗಿಲ್ಲ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಅಲ್ಲಿ ಬಂದಿದ್ರಲ್ಲ ನನ್ನ ಫ್ರೆಂಡ್ಸು, ನಮ್ಮ ಅಭಿಮಾನಿಗಳು, ನಮ್ಮ ಹೃದಯ ಸಂಬಂಧಿಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಏನಾದರೂ ನಾನು ಇಳಿದೇ ಇದ್ದಿದ್ದಕ್ಕೆ ಕ್ಷಮೆ ಇರಲಿ, ಕ್ಷಮಿಸಿ. ಥ್ಯಾಂಕ್ ಯು. ಇನ್ನು ಮಾವ ಅಂತ ಕರೀತಿದ್ದ ಹನುಮಂತು ವಿನ್ ಆದರು ಸರ್. ನೀವೇ ಹೇಳಿದ್ರಿ ಆಗಲೇ, ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರು ಇಷ್ಟು ಬೇಗ ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಜನ ಅನ್ನುವಂಥದ್ದು. ಯಾಕಂದರೆ ಇದೇ ಫಸ್ಟ್ ಉತ್ತರ ಕರ್ನಾಟಕದ ಒಂದು ಹುಡುಗ ಇರಬಹುದು, ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡು ಬಂದು ಫಿನಾಲೆನಲ್ಲಿ ಒಂದು ಟ್ರೋಫಿ ಗೆದ್ದಿರೋವಂಥದ್ದು. ಮೇಡಮ್ ಖಂಡಿತವಾಗ್ಲೂ ನಾನು ಹೇಳೋದು ಇಷ್ಟೇ. ನಮ್ಮ ಮಾನಸ ಹೊರಗಡೆಗೆ ಬಂದಾಗ ನಾನು ಅವಾಗ 5ನೇ ವಾರ 6ನೇ ವಾರದ ರನ್ನಿಂಗಲ್ಲಿ ನಾನು ಮಾತಾಡಿದ್ದು. ಸೊ ಆ ಟೈಮಲ್ಲಿ ಹನುಮಂತು ಅವರು ಆಗ್ತಾನೆ ಇವಾಗ 1 ವಾರ ಆಗಿತ್ತು. ಆ ಟೈಮ್ನಲ್ಲಿ ನೀವು ಯಾರು ಗೆಲ್ತಾರೆ ಈ ಸರಿ ಬಿಗ್ ಬಾಸ್ ಅಂತ ನೀವು ಕೇಳಿದಾಗ ನಾನು ಅಫ್ಕೋರ್ಸ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದವ್ರ ಹೆಸರನ್ನೇ ಹೇಳಬೇಕು ನಾನು. ಸೊ ಆ ಟೈಮಲ್ಲಿ ನಾನು 100-200% ತ್ರಿವಿಕ್ರಮ್ ಅವರೇ ಗೆಲ್ಲೋದು ಅಂತ ಹೇಳಿದೆ. ಸೊ ಆ ವಿಡಿಯೋನ ಈಗ ಹನುಮಂತು ವಿನ್ ಆದ ಟೈಮಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು.
ಅಲ್ಲ, ನಾನು ಅವಾಗ ಹೇಳಿರೋದು, ಅವಾಗಿನ ಆಟ ಪ್ರತಿ ದಿನಕ್ಕೂ ಆಟ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ವೈಲ್ಡ್ ಕಾರ್ಡಲ್ಲಿ ಬಂದಿರೋ ಹನುಮಂತು ಅವರು ತುಂಬ ಅದ್ಭುತವಾಗಿ ಆಡ್ತಾ ಹೋದ್ರು. ಮುಗ್ಧ, ಇನ್ನೋಸೆಂಟ್. ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ, ಹನುಮಂತು ಅವರು ನಿಮ್ಗೆ ಹೆಂಗೆ ಅಂದರೆ ಹನುಮಂತ ಇಸ್ ಇನ್ನೋಸೆಂಟ್, ಮುಗ್ಧ, ಪಾಪ ಸಂಗೀತದಲ್ಲೇ ಮುಳುಗಿರ್ತಕ್ಕಂಥ ಹುಡುಗ, ಜನಪದ ಗಾಯನದಲ್ಲಿ ತನ್ನದೇ ಆದಂಥ ಒಂದು ಸಾಧನೆ ಮಾಡಿರೋರು. ಸೊ ಅಂಥ ವ್ಯಕ್ತಿ ನಮ್ಮ ಜೊತೆ ಇರೋದು ನಮಗೆ ಖುಷಿ ಆಗುತ್ತೆ. ಸೊ ಗೆದ್ದಿರೋದು ಖುಷಿ ಆಗಲೇಬೇಕು ಅಫ್ಕೋರ್ಸ್ ನನಗೆ. ಯಾಕೆಂದರೆ ಒಂದೇ ಶೋನಲ್ಲಿ ಕೆಲಸ ಮಾಡಿರೋದು ನಾನು, ಹನುಮಂತು ಮತ್ತು ಮಾನಸ ಎಲ್ಲ ಒಂದೇ ಶೋನಲ್ಲಿ ಕೆಲಸ ಮಾಡಿರೋದ್ರಿಂದ, ಒಂದೇ ಕಡೆ ಇದ್ದಿದ್ದರಿಂದ ಸೊ ಅಫ್ಕೋರ್ಸ್ ಒಳ್ಳೇದಾಗಲೇಬೇಕಲ್ಲ. ಈಗ ನಮ್ಮವ್ರು ಗೆದ್ರೆ ನಮ್ಗೆ ಖುಷಿ ಆಗಲ್ವಾ? ಸೊ ಹೋಗ್ತಾ ಹೋಗ್ತಾ ಗ್ರೋತ್ ಹನುಮಂತದ್ದು ತುಂಬ ನೆಕ್ಸ್ಟ್ ಲೆವೆಲಿಗೆ ಗ್ರೋತ್ ಆಯಿತು. ಚೆನ್ನಾಗಿ ಆಡಿದ್ರು. ಇಟ್ಸ್ ಅ ಬ್ರಿಲಿಯಂಟ್ ಗೇಮ್. ಸೊ ಈಗ ಗೆದ್ದಿರೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಲ್ವಾ? ಹನುಮಂತು ಅವ್ರು ಗೆದ್ದಿರೋದು ನನಗೆ ಖುಷಿ. ಯಾಕೆಂದರೆ ಹನುಮಂತು ಅವರು ನಮ್ಮ ಮಾವ ಗೆದ್ದಿರೋದಷ್ಟೇ ಖುಷಿ ಆಗುತ್ತೆ. ಹನುಮಂತನೇ ಹೋಗಿ ಕೇಳಿ, ಹನುಮಂತುಗೆ ನಾವೆಷ್ಟು ಸಪೋರ್ಟ್ ಮಾಡಿದ್ದೀವಿ ಅಂತ. ಒಳ್ಳೆಯದಾಗಲಿ, ಹನುಮಂತು ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಒಳ್ಳೆಯದಾಗಲಿ ಮೇಡಮ್. ಗೆದ್ದಿರೋ ಅಮೌಂಟ್ನ ಹನುಮಂತು ಮದುವೆ, ಮನೆ, ತನ್ನ ಕೆಲಸ ಕಾರ್ಯಗಳಿಗೆಲ್ಲ ಉಪಯೋಗಿಸ್ಕೊಂಡು ಇನ್ನೂ ಒಂದು ಆರ್ಥಿಕವಾಗಿ ಪ್ರಬಲ ಆಗಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್. ಯಾವುದೇ ತಾಯಿಗಾದ್ರೂ ಮಗ ಗೆಲ್ಲಬೇಕು ಅನ್ನೋವಂಥದ್ದು ಆಸೆ ಖಂಡಿತವಾಗ್ಲೂ ಇರುತ್ತೆ. ಅಕ್ಕ ತಂಗಿ ಕುಟುಂಬದ ಯಾರಾದ್ರೂ ಅಷ್ಟೇ, ಫ್ಯಾನ್ಸ್ಗಾದ್ರೂ ಅಷ್ಟೇ. ಆದರೆ ತ್ರಿವಿಕ್ರಮ್ ಅವ್ರ ತಾಯಿ ಒಂದು ಮಾತು ಹೇಳಿಕೆ ಇರ್ಬೋದು, ಎಲ್ಲೋ ಒಂದು ಕಡೆ ಬೇರೆ ರೀತಿ ಡೈವರ್ಟ್ ಆಗಿದೆ ಅಂತ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಅವ್ರು ಹೇಳಿರೋದು ತಪ್ಪಲ್ಲ, ಆದರೆ ಹೇಳಿರೋ ರೀತಿ ಬೇರೆ ಥರ ಆಗಿದೆ. ಏನಂದರೆ ಹನುಮಂತು ಬದಲು ಬೇರೆ ಯಾರಾದರೂ ಕಪ್ ತಗೊಂಡಿದ್ರೆ ನನಗೆ ಖುಷಿ ಆಗ್ತಿತ್ತು ಅನ್ನುವಂಥದ್ದು. ದಯವಿಟ್ಟು ನಾನು ಆ ವಿಡಿಯೋ ನೋಡಿಲ್ಲ ಕರೆಕ್ಟಾಗಿ. ಎಲ್ರಿಗೂ ಅಷ್ಟೇ, ತಾಯಿಗೆ ಮಗುನೇ ಚಂದ, ಮಗುಗೆ ತಾಯಿನೇ ಚಂದ ಅಲ್ವಾ? ಮಗುನೇ ಗೆಲ್ಲಬೇಕು ಅನ್ನೋ ಎಲ್ಲ ತಾಯಿಗೂ ಆಸೆ ಇರುತ್ತೆ. ಮಗುಗೂ ತನ್ನ ತಾಯಿನೇ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರ್ತದೆ. ಅದನ್ನು ಹೇಳಬಲ್ಲೆ ನಾನು. ಕನಸು ಗುರಿ ಅಂತ ಬಂದಾಗ ಎಲ್ರಿಗೂ ಅವ್ರದ್ದೇ ಚಿಂತನೆಗಳಿರುತ್ತೆ. ಸೊ ಅದು ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಆ ವೀಡಿಯೋಸ್ ನಾನು ಕರೆಕ್ಟಾಗಿ ನೋಡಿಲ್ಲ. ಬಟ್ ತಾಯಿಗೆ ಮಗುನೇ ಇಷ್ಟ ಅಲ್ವಾ, ಅಷ್ಟನ್ನು ಹೇಳಬಲ್ಲೆ ನಾನು. ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಕಡೆ ಗಜರಾಮ ಸಿನಿಮಾ ಕೂಡ ಇವತ್ತು ಬಂದಿದ್ದೀರಾ ಪ್ರೆಸ್ ಮೀಟಿಗೆ. ಆ ಕಡೆ ಮಜಾ ಟಾಕೀಸ್ ಬ್ಯುಸಿ ಆಗಿದ್ದೀರಾ, ಹೇಗೆ ನಡೀತಾ ಇದೆ ಜೀವನ? ಮೇಡಮ್, ಲೈಫು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಕೆಲಸ ಸಿಗ್ತಾಯಿದೆ. ಬಿಗ್ ಬಾಸಿಂದ ಬಂದಮೇಲಿಂದ ಕಂಟಿನ್ಯೂಸ್ ಆಗಿ ಕೆಲಸ ಕೊಡ್ತಾಯಿದ್ದಾರೆ ಕಲರ್ಸ್ ಕನ್ನಡದವರು. ಈಗ ರಿಯಾಲಿಟಿ ಶೋ ಗಿಲಿ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದ್ಕೊಂಡಾಗ ಮತ್ತೆ ಮಜಾ ಟಾಕೀಸಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಈಗ ಮತ್ತೆ ಸಿನಿಮಾಗಳು, ನಾನು ಮಾಡಿದಂಥ ಗಜರಾಮ ಪಿಕ್ಚರಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಹಾಸ್ಯ ಪಾತ್ರ ಮಾಡಿದ್ದೀನಿ. ಸೊ ಆ ಪಿಕ್ಚರ್ 7ನೇ ತಾರೀಕು ರಿಲೀಸ್ ಇದೆ. ಸೊ ಆ ಒಂದು ಇದಕ್ಕೆ ನಾನು ಕೂಡ ಬಂದಿದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಗಜರಾಮ ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿ. ಈ ಒಂದು ಸಿನಿಮಾನ ಗೆಲ್ಲಿಸಿ. ಗಜರಾಮ ತುಂಬ ಅದ್ಭುತವಾದಂಥ ಕಂಟೆಂಟ್ ಇರೋ ಸಿನಿಮಾ. ಒಳ್ಳೆಯದಾಗಲಿ, ಇಡೀ ಟೀಮ್ಗೆ ದಯವಿಟ್ಟು ಒಳ್ಳೆಯದಾಗಲಿ. ಮಜಾ ಟಾಕೀಸ್ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕುರಿ ಪ್ರತಾಪ್ ಅವರಿದ್ದಾರೆ. ಸೊ ಈ ಸಲ ಯಾವ ರೀತಿ ನಾವು ನೋಡಬಹುದು ನಿಮ್ಮನ್ನು? ಮೇಡಮ್, ನೀವು ಗಿಲಿ ನೋಡೇ ಇರ್ತೀರ. ಗಿಲಿ ಒಂದು ದೊಡ್ಡ ಕಾಮಿಡಿ ಶೋ ಮತ್ತು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂಥ ಶೋ ಅದು ಕಾಮಿಡಿನಲ್ಲಿ. ಮಜಾ ಟಾಕೀಸು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಶೋ. ಮಜಾ ಟಾಕೀಸ್ ಪ್ಲಸ್ ಗಿಲಿ ಹುಡುಗರು ಸ್ವಲ್ಪ ಅಲ್ಲಿ ಆ್ಯಡ್ ಆದಾಗ ಇನ್ನೂ ಮಜಾ ಜಾಸ್ತಿ ಆಗಿಬಿಡ್ತದೆ. ಮಜಾ ಟಾಕೀಸು ದುಪ್ಪಟ್ಟಾಗ್ಬಿಡ್ತದೆ. ಸೊ ಆ ಥರ ಆಗಿದೆ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ. ನಿಮ್ಗಾಗಲೇ ನಾಳೆ 1ನೇ ತಾರೀಕು ಇದು ಬರುತ್ತೆ ಮಜಾ ಟಾಕೀಸು. ಸೊ 100% ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ಸಂತೋಷ್ ಅವ್ರು ಏನಾದರೂ ಪ್ರೊಡ್ಯೂಸ್ ಮಾಡ್ತಾರಾ ನೀವು ನೆಕ್ಸ್ಟ್ ಸಿನಿಮಾಗೆ? ಮೇಡಮ್, ನಾನು ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋನಲ್ಲ. ನಾನು ತುಂಬ ಸ್ವಾಭಿಮಾನಿ, ಯಾರನ್ನೂ ಏನು ಕೊಡಿ ಅಂತ ಕೇಳೋನಲ್ಲ. ಸೊ ನಮ್ಮ ಜೀವನ ನಮ್ಮದು ಒಂದು ಕಡೆ ಸಾಗ್ತಾ ಇದೆ. ಸೊ ಅವ್ರದ್ದು ಒಂದು ಜೀವನ ಅವ್ರ ಕಡೆ ಸಾಗ್ತಾ ಇದೆ. ಸೊ ಇಬ್ಬರು ಫ್ರೆಂಡ್ಶಿಪ್ನಲ್ಲಿ ದುಡ್ಡು ಮ್ಯಾಟ್ರ್ ಆಗಬಾರ್ದು ಅಲ್ವಾ? ದುಡ್ಡು ಮ್ಯಾಟ್ರ್ ಆದರೆ ಡಿವೈಡ್ ಆಗಿಬಿಡ್ತದೆ. ಸೊ ಅವ್ರು ಚೆನ್ನಾಗಿದ್ದಾರೆ, ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಮ್ಮ ವರ್ತೂರು ಸಂತೋಷ್ ಅವ್ರನ್ನ ಚೆನ್ನಾಗಿಡಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಅವರಿಂದ ಏನೂ ಅಪೇಕ್ಷೆ ಪಡಲ್ಲ. ಒಂದು ಫ್ರೆಂಡ್ಶಿಪ್ ಅಷ್ಟೇ. ಖಂಡಿತ ಭೇಟಿಯಾಗಿದ್ದೀವಿ ಮೇಡಮ್, ಮಾತಾಡ್ತಾ ಇದ್ದೀವಿ. ನೆನ್ನೆ ತಾನೇ ಮಾತಾಡಿದ್ದೀವಿ. ಒಂದು ಪ್ರೋಗ್ರಾಮ್ಗೆ ಬರಬೇಕು ಜೊತೆಯಲ್ಲಿ. ಹಂಗಾಗಿ ಪ್ರೋಗ್ರಾಮ್ ಡಿಸ್ಕಷನಲ್ಲಿ ಇದ್ದೀವಿ ಮೇಡಮ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಸರ್. ಇದಿಷ್ಟು ಸಂತೋಷ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.